ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಯಿತು ಗ್ಯಾಪ್ ಆಗಿ. ಲಾಸ್ಟು ನನ್ನ ಸಿಸ್ಟರ್ ಇಲ್ಲ ಮಾಡಿರೋ ಚಟ್ನಿನ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋನ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಟ್ರೈ ಕೂಡ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಬಟ್ ಕಮೆಂಟ್ಸಲ್ಲಿ ಯಾವುದೇ ಒಂದು ರಿಪ್ಲೈ ಅಂತೂ ಬಂದಿಲ್ಲ. ಕೆಲವೊಬ್ಬರು ರಿಪ್ಲೈ ಮಾಡಿದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಆ್ಯಂಡ್ ನಾವಿಲ್ಲಿ ಹೊರಡ್ತಾ ಇದ್ದೀವಿ, ಊರಿಂದ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಎಲ್ಲರೂ ಕೂಡಿ ಸೊ ಸಮ್ಮರ್ ವೆಕೇಷನ್ ಮೈದ್ನ ಮಗನಿಗೆ, ಹಾಗಾಗಿ ಟ್ರಿಪ್ಪಿಗೆ ಹೊರಡ್ತಾ ಇದ್ದೀವಿ, ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವು ಹೊರಡ್ತಾ ಇದ್ದೀವಿ ಚಿಕ್ಕಮಗಳೂರು. ಸೊ ಚಿಕ್ಕಮಗಳೂರು ರೀಚ್ ಆಗಿ ಅಲ್ಲಿ ರೆಸಾರ್ಟ್ ಕೂಡ ರೀಚ್ ಆದ್ವಿ, ನೋಡ್ಬೋದು. ನಾನು ಮತ್ತು ನನ್ನ ಮೈದ್ನ ಮಗ, ಹಾಗೆ ನನ್ನ ಮಗಳಂತೂ ಮಲಗಿದ್ಲು. ಸೊ ಹಿಂದೆ ಎಲ್ಲ ಬರ್ತಾ ಇದ್ದಾರೆ, ಒಬ್ಬೊಬ್ಬರಾಗಿ ಇಳಿತಾ ಇದ್ರು, ಇವಳು ಸಿಸ್ಟರ್ ಇಲ್ಲ. ನಾವು ಉಳ್ಕೊಂಡಿರೋ ರೆಸಾರ್ಟ್ ಬಂದು ರೇನಿ ಕ್ಲೌಡ್ ಅಂತ. ಸೊ ತುಂಬಾ ಚೆನ್ನಾಗಿದೆ, ಕಾಡು ಮಧ್ಯೆ ಇರೋದು. ಅಕ್ಕಪಕ್ಕ ಯಾವುದೇ ಥರ ಊರಿಲ್ಲ, ಅಂದರೆ 3 ಕಿಲೋಮೀಟ್ರ್ ಲೆಫ್ಟಿಗಿರೋ ಊರು, ಮತ್ತು ಈ ಕಡೆ ರೈಟಿಗೆ ಕೂಡ 3 ಕಿಲೋಮೀಟ್ರ್ ದಾಟಿನೇ ಊರಿರೋದು. ಸೊ ಎಂಟ್ರೆನ್ಸೇ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಹಾಗಾಗಿ ಯಾವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ಮಜಾ ಮಾಡೋಣ ಅಂತ ನನ್ನ ಮೈದನ ಮಗ ಹಾಗೆ ನಮ್ಮ ಯಜಮಾನರು ಕೂಡ, ಜೊತೆಗೆ ನನ್ನ ಮಗಳು ಕೂಡ ಎಂಜಾಯ್ ಮಾಡಿದ್ಲು. ಸೊ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಮಜಾ ಮಾಡಿ ಅದಾದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಲಂಚ್ ರೆಡಿಯಾಗಿತ್ತು. ಸೊ ಎಲ್ಲರೂ ಲಂಚಿಗೆ ಹೊರಟಿದ್ವಿ, ನೋಡ್ಬೋದು ಇಲ್ಲಿ ಏನೇನು ಪ್ರಿಪೇರ್ ಮಾಡಿದ್ದಾರೆ ಅಂತ. ಲಂಚು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ರೆಡಿ ಹಬ್ಬ ಎಲ್ಲ ಮುಗ್ದಿತ್ತಲ್ವ, ಹಾಗಾಗಿ ಜನ ಬಂದು ಹೋಗಿದ್ರು ಅನಿಸುತ್ತೆ. ತುಂಬ ಜನ ಅಂತ ಅಲ್ಲಿರಲಿಲ್ಲ ಈ ಒಂದು ರೆಸಾರ್ಟಲ್ಲಿ, ಬಟ್ ತುಂಬ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಫಸ್ಟ್ ಲೊಕೇಶನ್ ಬಂದು ನಾವು ದೇವರ ಮನೆ. ಈ ಒಂದು ಪ್ಲೇಸಲ್ಲಿ ತುಂಬಾ ಶೂಟಿಂಗ್ಸ್ ಎಲ್ಲ ನಡೆದಿದೆ ಅಂತ ಅಲ್ಲಿರೋ ವ್ಯಕ್ತಿ ಹೇಳಿದರು. ಆಮೇಲೆ ಲವ್ ಮಾಕ್ಟೇಲ್ದು ಏನೋ ಇಲ್ಲೂ ಸ್ವಲ್ಪ ಶೂಟಿಂಗ್ ಮಾಡಿದಾರಂತೆ. ಜೊತೆಗೆ ಲಾಸ್ಟ್ ಬಸ್ ಮೂವಿ ನೋಡಿರ್ಬೋದು ನೀವು, ಅದು ಕೂಡ ಇಲ್ಲೇ ಶೂಟಿಂಗ್ ಆಗಿರೋದಂತೆ. ಆ್ಯಂಡ್ ಇದು ಹಳೇ ದೇವಸ್ಥಾನ, ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಆ್ಯಂಡ್ ದೇವಸ್ಥಾನದ ಹೊರಗಡೆ ಬಂದರೆ ಇಲ್ಲಿ ಒಂದು ಕಲ್ಲಿಟ್ಟಿದ್ದಾರೆ. ನಾವು ಮನಸ್ಸಲ್ಲಿ ಏನೇ ಅಂದುಕೊಂಡ್ಬಿಟ್ಟು ಅದು ಆಗುತ್ತೆ ಅಂದರೆ ಕಲ್ಲು ಆರಾಮಾಗಿ ಎತ್ತುತ್ತಂತೆ, ಇಲ್ಲ ಅಂದರೆ ಎದ್ದೇಳೋದ್ರಂತ ಆ ಜಾಗ ಬಿಟ್ಟು ಅಂತ ಅಲ್ಲಿರೋರು ಹೇಳಿದರು. ಸೊ ನಾನು ಕೂಡ ಟ್ರೈ ಮಾಡಿದೆ. ಅದಾದಮೇಲೆ ಇಲ್ಲಿ ಫೋಟೋಶೂಟ್ಗಂತ ಶಿವಾನಿ ಮತ್ತು ನನ್ನ ಸಿಸ್ಟರ್ ಇಲ್ಲ ಇಬ್ಬರು ಕೂಡ ಹೊರಟಿದ್ರು. ಸೊ ಅವ್ರನ್ನ ಸ್ವಲ್ಪ ಶೂಟಿಂಗ್ ಮಾಡ್ಕೊತಿದ್ರು, ಫೋಟೋಶೂಟ್ ಮಾಡ್ಕೊತಿದ್ರು, ನಾನು ವಿಡಿಯೋ ಮಾಡಿದೆ ಸ್ವಲ್ಪ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಮುಂದೆ ಬಂದಮೇಲೆ ಇಲ್ಲಿ ಬೇಯಿಸಿರೋ ಕಾರ್ನ್ ತಂದಿದ್ರು ನಮ್ಮ ಇದನ್ನ. ಸೊ ಒಂದು ಸ್ವಲ್ಪ ತಿಂದ್ಕೊಂಡು ಇಲ್ಲೊಂದಿಷ್ಟು ಹಣ್ಣು ತೊಗೊಂಡು ಹಾಗೆ ಮುಂದೆ ಹೊರಟಿದ್ವಿ. ವೆದರು ಅಂದರೆ ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಚಿಕ್ಕಮಂಗ್ಳೂರಿಗೆ ಹೋಗೋಕ್ಕೆ. ಅದಾದಮೇಲೆ ರೆಸಾರ್ಟಿಗೆ ಮತ್ತೆ ಬಂದು ಕಾಫಿ ಬೇಕಾದ್ರೆ ಕಾಫಿ ಕುಡಿದ್ವಿ, ಆಮೇಲೆ ಟೀ ಬೇಕಾದ್ರೆ ಟೀ ಕುಡಿದು ಅದಾದಮೇಲೆ ಸಂಜೆ ಸ್ನ್ಯಾಕ್ಸ್ ಹೇಳಿದ್ವಿ. ಆಲ್ರೆಡಿ ಲಂಚ್ ಟೈಮಲ್ಲೇ ಕೇಳಿದರು ಏನು ಬೇಕು ಅಂತ. ಸೊ ತುಂಬ ಫ್ರೆಂಡ್ಲಿ ಆಗಿದ್ದರು, ನಮಗೇನೇನು ಬೇಕು ಅಂತ ಕೇಳಿಬಿಟ್ಟು ಅವರು ಪ್ರಿಪೇರ್ ಮಾಡ್ತಿದ್ರು. ತುಂಬ ಖುಷಿ ಆಯಿತು. ನಮ್ಗೆ ಅನಿಸಿತು ಒಂದು ನಾವು ಯಾವುದೋ ಮನೆಗೆ ನೆಂಟರಾಗಿ ಹೋಗಿದ್ವಿ ಅಂತ ಅನ್ನೋ ಫೀಲ್ ಆಯಿತು. ಸೊ ಫ್ಯಾಮಿಲಿ ಪಿಕ್ಕು, ಆಮೇಲೆ ಜೊತೆಗೆ ನೋಡಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಫೈರ್ ಕ್ಯಾಂಪೆಲ್ಲ ಹಾಕ್ಕೊಂಡು, ಬಿಸಿಲು ಇತ್ತು, ಸೊ ಚಳಿ ಅಂತ ಏನಿರಲಿಲ್ಲ, ಕಾಡು ಮಧ್ಯೆ ಇದ್ದರೂ ಕೂಡ ಫೈರ್ ಕ್ಯಾಂಪ್ ತುಂಬಾ ಇಷ್ಟ ಆಗುತ್ತೆ ಎಂಜಾಯ್ ಮಾಡೋಕ್ಕೆ. ಬಟ್ ಮಿಡ್ ನೈಟಲ್ಲಿ ಚಳಿ ಇತ್ತು, ಹಾಗಂತ ಅಷ್ಟೊಂದು ಚಳಿ ಇರಲಿಲ್ಲ, ಯಾಕಂದರೆ ಬೇಸಿಗೆ ಟೈಮ್ ಆಗಿರೋದ್ರಿಂದ ಏನೂ ಅನ್ನಿಸ್ಲಿಲ್ಲ. ಅದಾದಮೇಲೆ ನೈಟು ಡಿನ್ನರ್ದು ಆ್ಯಕ್ಚುಲಿ ವಿಡಿಯೋ ಮಾಡಲಿಲ್ಲ, ಕ್ಯಾಪ್ಚರ್ ಮಾಡಲಿಲ್ಲ. ನಮ್ಮ ಯಜಮಾನ್ರ ಮೊಬೈಲಲ್ಲಿ ಕೆಲವೊಂದು ವಿಡಿಯೋಸ್ಗಳನ್ನ, ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ವಾಕಿಂಗ್ ಹೋಗಿ ಅಲ್ಲಿರೋ ಒಂದು ಚಿಕ್ಕ ಮಾರ್ಟಲ್ಲಿ ಕೆಲವೊಂದು ಏನೋ ತೊಗೋಬೇಕಾಗಿತ್ತು ಐಟಮ್ಸ್ಗಳನ್ನ ತೊಗೊಂಡ್ಬಿಟ್ಟು ಅದಾದಮೇಲೆ ನಾವು ಮುಂದೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದು ಈ ಪ್ಲೇಸ್ ಬಂದು ಬಾಬಾ ಬುಡನ್ಗಿರಿ ಹಿಲ್ಸ್. ಸೊ ಬಾಬಾ ಬುಡನ್ಗಿರಿ ಹಿಲ್ಸು ತುಂಬಾ ಹೇಳಬೇಕು ಅಂದರೆ ಅದೊಂದು ಮೆಮೊರೇಬಲ್ ಅಂತ ಹೇಳ್ಬೋದು ಆ ಟ್ರಕ್ಕಿಂಗ್ ಅಂತೂ. ಯಾಕೆಂದರೆ ಇಲ್ಲಿ ತೋರಿಸ್ತಾ ಇದ್ದಿಲ್ಲ, ಈ ಜೀಪಲ್ಲಿ ಹೋಗೋಕ್ಕಂತೂ ಯಪ್ಪ, ಅಂದರೆ ಸಿಕ್ಕಾಪಟ್ಟೆ ಡಸ್ಟು ಹಾಗೆ ಇತ್ತು, ಎಲ್ಲಿ ಬಿದ್ದುಬಿಡ್ತೀವೋ ಅನ್ನೋ ಥರ. ನಾವು ಆ ಕಡೆಯವರು ಈ ಕಡೆ, ಈ ಕಡೆ ಇರೋರು ಆ ಕಡೆ, ಅಷ್ಟೊಂದು ಟರ್ನಿಂಗ್ಸ್ ಬೇರೆ ಇತ್ತು. ಹಾಗಾಗಿ ನೋಡ್ಬೋದು ಇಲ್ಲಿ ಮೊಬೈಲ್ ಕೂಡ ತುಂಬ ಶೇಕ್ ಆಗಿದೆ. ಎಕ್ಸ್ಪೆಕ್ಟೇಷನ್ ಥರ ಬಾಬನ್ ಬುಡನ್ಗಿರಿ ಹೀಗಿರುತ್ತೆ ಹಾಗಿರುತ್ತೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಹೇಗಿದೆ ಅನ್ನೋದನ್ನು. ಸೊ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ಯಾಕಂದರೆ ಅದು ಸ್ಪೆಷಲಿ ಈ ಒಂದು ಜೀಪಲ್ಲಿ ಹೋಗಿರೋದು. ನೋಡ್ಬೋದು ನೀವು ರೋಡು ಅಂದರೆ ಸ್ವಲ್ಪ ಮಣ್ಣು ರೋಡ್ ಇತ್ತು, ಆಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ರೋಡ್ ಇದೆ. ಹಾಗಾಗಿ ರೋಡ್ ಇಲ್ಲದೆ ಇರೋ ಜಾಗದಲ್ಲಂತೂ ಸಿಕ್ಕಾಪಟ್ಟೆ
ಶೇಕ್ ಆಗಿತ್ತು ಜೀಪ್ ಅಂತೂ. ಅದಾದಮೇಲೆ ರೀಚ್ ಆದ್ವಿ ಫೈನಲಿ. ನೋಡ್ಬೋದು ನೀವು ಬಾಬಾ ಬುಡನ್ಗಿರಿ ಹೇಗಿದೆ ಅಂತ. ಹೇಳ್ದಂಗೆ ಈಗ ಚಿಕ್ಕಮಂಗ್ಳೂರು ಅಂದರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ನೋಡೋಕ್ಕೆ ತಂಪಾಗಿರುತ್ತೆ, ಫುಲ್ ಹಸಿರಾಗಿರುತ್ತೆ, ಚೆನ್ನಾಗಿರುತ್ತೆ. ಸಮ್ಮರಲ್ಲಿ ಹೋದರೆ ತುಂಬಾ ಬಿಸಿಲು ಅನಿಸುತ್ತೆ. ಬಟ್ ಎಲ್ಲರಿಗೂ ಸಿಗೋದು ಬೇಸಿಗೆ ರಜೆನಲ್ಲೇ. ಆ ರಜೆನಲ್ಲೇ ಎಲ್ಲ ಒಂದು ಟ್ರಿಪ್ಗಳನ್ನ ಮುಗಿಸ್ಕೊಳ್ಬೇಕಾಗುತ್ತೆ. ನಾವು ಕೂಡ ಹೋಗಿ ಬಂದ್ವಿ. ಸೊ ಏನು ಸಮ್ಮರ್ ಅಂತ ಬಿಸಿಲು ಅಂತ ಯಾರು ಬರದೇ ಇರೋಂತರೂ ಇಲ್ಲ. ತುಂಬಾ ಜನ ಸೇರಿದ್ರು. ಆ ಒಂದು ಜರಿ ಫಾಲ್ಸ್ ನೋಡೋಕ್ಕಾಗಲಿಲ್ಲ ನಮಗೆ, ಯಾಕೆಂದರೆ ತುಂಬ ರಶ್ ಆಗಿತ್ತು. ಆ್ಯಂಡ್ ಬಟ್ಟೆಗಳೆಲ್ಲ ಎಲ್ಲಂದ್ರಲ್ಲೇ ಹಾಕಿದ್ರು ಕಾಲಲ್ಲಿ. ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿರೋ ತುಂಬ ಪ್ಲೇಸಸ್ಗಳು ಇದೇ ರೀತಿಯಾಗಿ ಹಾಳಾಗಿ ಹೋಗ್ತಾ ಇದೆ ಅಂತ ನನಗನ್ನಿಸಿದೆ. ಸೊ ಎಲ್ಲರೂ ಸ್ವಲ್ಪ ನಮ್ಮ ಒಂದು ಕರ್ನಾಟಕದಲ್ಲಿರೋ ಪ್ಲೇಸಸ್ಗಳನ್ನ ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ ಅಂದ್ಕೋತೀನಿ. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ಬಂದಮೇಲೆ ಇಲ್ಲೊಂದು ಚಾಟ್ಸ್ ತಿನ್ನೋಣ ಏನಾದರೂ ಅಂತ ಇಲ್ಲಿ ಪಿಜ್ಜಾ ಮತ್ತು ಸ್ಯಾಂಡ್ವಿಚ್ನ ಆರ್ಡ್ರ್ ಮಾಡಿದ್ವಿ. ಸೊ ಸ್ಯಾಂಡ್ವಿಚ್ ತಿಂದ್ಕೊಂಡು ಹೊರಗಡೆ ಬಂದು ಇಲ್ಲಿ ನೋಡ್ಬೋದು ಮುಟ್ಟಿದರೆ ಮೋನಿ ಅಂತ. ನಮ್ಮ ಕಡೆ ಈ ಒಂದು ಬಳ್ಳಿ ನಮ್ಮ ಕಡೆ ಜಾಸ್ತಿಯನ್ನು ನಾನು ನೋಡೂ ಇಲ್ಲ. ಬಟ್ ಈ ಕಡೆ ತುಂಬಾ ಇರುತ್ತೆ, ಎಲ್ಲಂದರಲ್ಲಿ ಬೆಳೆದಿರುತ್ತೆ. ಮುಟ್ಟಿದ್ರೇ ಹಿಂಗೆ ನೋಡಿ ಈ ರೀತಿ ಮುಚ್ಕೊಳ್ಳುತ್ತೆ. ನನ್ನ ಮಗಳಿಗೆ ತೋರಿಸಿದೆ, ಅವಳು ಕೂಡ ಎಲ್ಲ ಕಡೆ ಟಚ್ ಮಾಡ್ತಾ ಇದ್ಲು. ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಪಿಜ್ಜಾ ಆರ್ಡ್ರ್ ಮಾಡಿರೋದು ಬಂತು. ಹಾಗೆ ಬೆಕ್ಕು ಕೂಡ ಕಾಯ್ತಾ ಇತ್ತು ನೋಡಿ ಅಲ್ಲಿ. ಇಲ್ಲಿ ಚೆನ್ನಾಗಿದೆ ಬೆಕ್ಕಂತರೂ. ನನ್ನ ಮಗಳು ಸ್ವಲ್ಪ ಹೊತ್ತಿರ ಜೊತೆ ಆಟ ಆಡಿದ್ಲು. ಆಮೇಲೆ ಪಿಜ್ಜಾ ತಿಂದ್ಕೊಂಡು ರೆಸಾರ್ಟಿಗೆ ಹತ್ರನೇ ಇರೋದು ಈ ಒಂದು ಕೆಫೆ. ತಿಂದ್ಕೊಂಡು ಮತ್ತೆ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ನೈಟ್ ಡಿನ್ನರ್ಗೆ ಲಂಚ್ ಟೈಮಲ್ಲೇ ಕೇಳಿದರು ಏನು ಬೇಕು ಅಂತ ಮೆನು ಕೇಳಿದರು, ಹಾಗಾಗಿ ಹೇಳಿದ್ವಿ. ಸೊ ಊಟ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪಾರ್ಟ್ 2ನಲ್ಲಿ ಇನ್ನೊಂದು ಏನೇನು ನೋಡಿದ್ದೀವಿ ಆ ಪ್ಲೇಸಸನ್ನು ನೀವು ಮಿಸ್ ಮಾಡದೆ ಆ ಒಂದು ಪಾರ್ಟ್ 2 ಕೂಡ ನೋಡ್ಬೋದು. ಸೊ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.